ನಮ್ಮ ಬ್ರಹ್ಮಾಂಡ ನಿಜವಾಗಿಯೂ ಎಷ್ಟು ಅಗಾಧವಾಗಿದೆ ಎಂದು ಯಾವಾಗಲಾದರೂ ಕಲ್ಪನೆ ಮಾಡಿದ್ದೀರಾ? ಬರೀ ಭೂಮಿಯಲ್ಲ, ಬರೀ ಸೌರಮಂಡಲವಲ್ಲ, ಆದರೆ ನಿಜವಾದ ಬ್ರಹ್ಮಾಂಡದ ಪ್ರಮಾಣವು ಅತ್ಯಂತ ದೂರ. ಅದು ನಿಜ ಅನಿಸುತ್ತದೆ ಕೂಡ. ಆ ಪ್ರಮಾಣವನ್ನು ತಿಳಿದುಕೊಳ್ಳುವುದಕ್ಕೆ ತುಂಬ ದೂರ ಪ್ರಯಾಣಿಸಿರುವ ಮನುಷ್ಯ ನಿರ್ಮಿತ ವಸ್ತುವಿನಿಂದ ಶುರು ಮಾಡೋಣ. ವೊಯೇಜರ್ 1 1977ರಲ್ಲಿ ಉಡಾವಣೆಯಾಗಿ ಸುಮಾರು 50 ವರ್ಷಗಳಿಂದ ಪ್ರಯಾಣ ಮಾಡುತ್ತಿದೆ. ಸದ್ಯಕ್ಕೆ ಅದು ಸುಮಾರು 2500 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಆದರೆ ಬ್ರಹ್ಮಾಂಡದ ಪ್ರಮಾಣದ ಮುಂದೆ ವೊಯೇಜರ್ 1 ಎಲ್ಲೂ ಹೋಗಿಲ್ಲ. ಅದು ಇನ್ನೂ ಮಿಲ್ಕಿ ವೇಯನ್ನು ಕೂಡ ದಾಟಿಲ್ಲ. ಅಂದರೆ ಅದು ಇನ್ನೂ ನಮ್ಮ ಗ್ಯಾಲಕ್ಸಿಯ ಪ್ರಪಾತದಲ್ಲೇ ಸಿಲುಕಿದೆ. ಇದೇ ನಮ್ಮ ಗ್ಯಾಲಕ್ಸಿಯ ನಿಜವಾದ ಗಾತ್ರ. ಈಗ ಯೋಚಿಸಿ, ಮನುಷ್ಯ ನಿರ್ಮಿತ ಅತ್ಯಂತ ವೇಗವಾದ ಏಕೈಕ ಆಕಾಶ ನೌಕೆ ಅದು ಪಾರ್ಕರ್ ಸೋಲಾರ್ ಪ್ರೋಬ್. ಅದನ್ನು ಮಿಲ್ಕಿ ವೇನಲ್ಲಿ ಅತಿ ಹೆಚ್ಚಿನ ವೇಗದಲ್ಲಿ ಪ್ರಯಾಣಿಸಲು ಕಳುಹಿಸಿದರೆ ಆ ಪ್ರಯಾಣವು ಸುಮಾರು 16 ಕೋಟಿ ವರ್ಷ ತೆಗೆದುಕೊಳ್ಳುತ್ತದೆ. ಒಂದು ವೇಳೆ ಆ ನೌಕೆಯನ್ನು ಡೈನಾಸೋರ್ಗಳಿದ್ದ ಕಾಲದಲ್ಲೇ ಲಾಂಚ್ ಮಾಡಿದ್ದರೂ ಕೂಡ ಇನ್ನೂ ನಮ್ಮ ಗ್ಯಾಲಕ್ಸಿಯನ್ನು ದಾಟಿ ಹೋಗುತ್ತಿರಲಿಲ್ಲ. ಮಿಲ್ಕಿ ವೇ ಬರೀ ಒಂದು ಗ್ಯಾಲಕ್ಸಿ ಮಾತ್ರ. ಅದರ ಹಿಂದೆಯೇ ಆಂಡ್ರೋಮೆಡಾ ಗ್ಯಾಲಕ್ಸಿ ಇದೆ. ಅದು ನಮ್ಮ ಹತ್ತಿರದ ಪ್ರಮುಖ ಗ್ಯಾಲಕ್ಸಿ. 2,40,000 ಕೋಟಿ ಕಿಲೋಮೀಟರ್ ದೂರದಲ್ಲಿರುವ ಇದು ಅಲ್ಲಿಗೆ ಸೇರಲು ಸುಮಾರು 390 ಕೋಟಿ ವರ್ಷವೇ ಬೇಕು. ಅದು ಸರಿಸುಮಾರು ನಮ್ಮ ಭೂಮಿಯ ವಯಸ್ಸಿನಷ್ಟೇ ಆಗಿದೆ. ಮತ್ತೆ ಈ ಗಾತ್ರ ಕೇಳಿದರೆ ಮನುಷ್ಯನ ಎದೆ ಜಲ್ಲೆನ್ನಿಸುವುದು ಖಚಿತ. ಅಬ್ಸರ್ವಬಲ್ ಯೂನಿವರ್ಸ್ ಅದು ಸುಮಾರು 9ರ ಪಕ್ಕ 23 0 ಹಾಕಿದರೆ ಎಷ್ಟು ಬರುತ್ತೋ ಅಷ್ಟು ಕಿಲೋಮೀಟರ್ ದೂರದಲ್ಲಿದೆ. ಪೂರ್ತಿ ಬ್ರಹ್ಮಾಂಡವಲ್ಲ, ಬರೀ ನಾವು ತಿಳಿಯಬಹುದಾದ ಪ್ರಪಂಚ ಅಷ್ಟೇ. ಒಂದು ವೇಳೆ ನಮ್ಮ ಅತ್ಯಂತ ವೇಗವಾದ ನೌಕೆ ಅದನ್ನು ದಾಟಬೇಕು ಅಂದರೆ 145 ಲಕ್ಷ ಕೋಟಿ ವರ್ಷ ಬೇಕಾಗುತ್ತದೆ. ಸುಮ್ಮನೆ ತಾಳೆ ನೋಡುವುದಕ್ಕೆ ನಮ್ಮ ಬ್ರಹ್ಮಾಂಡ 1380 ಕೋಟಿ ವರ್ಷ ಹಳೆಯದು ಅಷ್ಟೆ. ನೀವು ಊಹಿಸಲು ಸಾಧ್ಯವಿಲ್ಲದ್ದು ಇಲ್ಲಿದೆ ನೋಡಿ. ಅಬ್ಸರ್ವಬಲ್ ಯೂನಿವರ್ಸ್ ಪೂರ್ತಿ ಬ್ರಹ್ಮಾಂಡವಾಗಿರಲು ಸಾಧ್ಯವಿಲ್ಲ. ಇದು ನಮಗೆ ಕಾಣುತ್ತಿರುವ ಸಣ್ಣ ಗುಳ್ಳೆಯಷ್ಟೇ. ಅದರ ಹಿಂದೆ ಬ್ರಹ್ಮಾಂಡ ನಮಗೆ ಕಾಣದಷ್ಟು ದೂರ ಮುಂದುವರಿಯುತ್ತದೆ. ಎಷ್ಟು ದೂರ ಅಂದರೆ ಅದರ ಬೆಳಕು ಕೂಡ ನಮ್ಮನ್ನು ಇನ್ನೂ ತಲುಪಿರಲು ಸಾಧ್ಯವಿಲ್ಲ. ಅದು ಸಾಧ್ಯವಾದಷ್ಟು ಕೊನೆಯಿಲ್ಲದಷ್ಟಿದೆ. ಆದ್ದರಿಂದ ಯಾವಾಗ ನೀವು ಆಕಾಶ ನೋಡುತ್ತೀರೋ ಇದನ್ನು ನೆನಪಿಟ್ಟುಕೊಳ್ಳಿ. ನೀವು ನೋಡುತ್ತಿರುವುದು ದೈತ್ಯ ಬ್ರಹ್ಮಾಂಡದ ಕೇವಲ ಒಂದು ತುಂಡು. ಅದು ತುಂಬ ಆಳವಾದ ಮತ್ತು ನಿಗೂಢವಾದ, ಮನುಷ್ಯ ಬರೀ ಗ್ರಹಿಸಬಹುದಾದದ್ದು ಅಷ್ಟೆ. ಮತ್ತೆ ನಾವು ಪ್ರಪಂಚದ ಒಂದು ಸಣ್ಣ ಭಾಗದಲ್ಲಿದ್ದೇವೆ. ನಾವು ಆಕಾಶದತ್ತ ನೋಡುತ್ತಾ ನಮಗೆ ನಾವೇ ಪ್ರಶ್ನೆಗಳನ್ನು ಹಾಕಿಕೊಳ್ಳುತ್ತಾ